ಎಸ್ ಅಂದಿರ್ಬೋದು. ಬಟ್ ಮತ ಹಾಕೋ ಸಂದರ್ಭದಲ್ಲೇ ಏನಾಗ್ತದೆ ಅಂತೇಳಿ ಅದು ಹೇಳೋದು ಭಾಳ ಕಷ್ಟ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಏನೂ ಇರಲಿ, ಒಂದು ಮಾತ್ರ ಈ ಸಂದರ್ಭದಲ್ಲಿ ಸ್ಪಷ್ಟ ಆಗ್ತಾ ನೋಡೋದು ಏನಪ್ಪ ಅಂದ್ರೆ ಇಲೆಕ್ಷನ್ ಅಷ್ಟು ಸುಲಭವಾಗಿ ಒಬ್ಬರ ಕಡೆ ವಾಲುವುದಿಲ್ಲ ಅನ್ನುವಂಥದ್ದು ಅಷ್ಟು ಸ್ಪಷ್ಟ ಆಗ್ಲಿಕ್ಕತ್ತೈತಿ. ಮತ್ತು ಜೊತೆಗೆ ಇನ್ನೊಂದು ನಮ್ಮ ಕಡೆಯವರು ಏನಪ್ಪ ಅಂದ್ರೆ ಅಧ್ಯಕ್ಷರಾಗ್ತಾರೆ, ಉಪಾಧ್ಯಕ್ಷರಾಗ್ತಾರೆ ಅಂತೇಳಿ ನಮ್ಮ ಜಾರಕಿಹೊಳಿ ಬಣದವ್ರು ಹೇಳಿದರೂ ಸಹ ಈ ವಿಷಯದಲ್ಲೇ ಇನ್ನೂ ಸ್ವಲ್ಪ ಕಷ್ಟ ಆ ವಿಷಯ ಹೇಳೋದು. ಬಟ್ ಆದರೂ ಹೇಳಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ಕತ್ತಿಯವರು ಮತ್ತು ಎ ಬಿ ಪಾಟೀಲರು, ಯಾಕಂದ್ರೆ ಎ ಬಿ ಪಾಟೀಲ್ ಶಕ್ತಿ ಮೊದಲಷ್ಟಿಲ್ಲ ಅನ್ನೋದು ಒಪ್ಕೊಳ್ಳೋನು. ಬಟ್ ಲಿಂಗಾಯತ್ ಕಮ್ಯುನಿಟಿಯಲ್ಲೇ ಅವರ ಒಂದು ಮಾತು ನಡೆಯೋದನ್ನು ನಾವು ಇಲ್ಲಿ ತನಕ ಗಮನಿಸ್ಕೊಂಡ್ಬಂದೀವಿ. ಕತ್ತಿಯವರು ನಡೀತದೆ. ಈ ಎಲ್ಲ ನೆಲೆಯಲ್ಲಿ ಆಗ್ಬೋದು. ಆದರೂ ಕೆಲವೊಂದಿಷ್ಟು ಲಿಂಗಾಯತ್ ಜನರುಗಳು ಜಾರಕಿಹೊಳಿ ಕಡೆ ಗುರುತಿಸಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಯಾಕಂದ್ರೆ ಅವರು ಸ್ವಲ್ಪ ಅವ್ರಿಗೆ ಅಸಮಾಧಾನದ ಈ ಲಿಂಗಾಯತ್ ಜನಗಳ ಬಗ್ಗೆ, ಎ ಬಿ ಪಾಟೀಲ್ ಬಗ್ಗೆ ಆಯಿತು, ಕತ್ತಿಯವ್ರ ಬಗ್ಗೆ ಆಯಿತು, ನಮ್ಮ ಲಕ್ಷ್ಮಣ ಸವದಿಯವ್ರ ಬಗ್ಗೆ ಆಯಿತು, ಲಕ್ಷ್ಮೀ ಹೆಬ್ಬಾಳ್ಕರ್ ವಾಯಿ ಅವರ ಜೊತೆಗೆ ಆಯಿತು. ಇವರು ಮೊದಲು ವಿರೋಧ ಮಾಡಿದವರು ಜಾರಕಿಹೊಳಿ ಅವರನ್ನು ಅವರು ಇವತ್ತು ಅವ್ರ ಜೊತೆ ಗುರುತಿಸಿಕೊಂಡಿದ್ದಾರೆ. ಕಾರಣ ಅಂದ್ರೆ ನಮ್ಮ ಕಷ್ಟ ಸಮಯದಲ್ಲಿ ಇವ್ರು ಯಾರೂ ಆಗಲಿಲ್ಲ ಅನ್ನುವಂಥದ್ದು ಅಸಮಾಧಾನ ಇಲ್ಲಿ ಲಿಂಗಾಯತ್ ಜನರಲ್ಲಿ ಎರಡನೇ ಹಂತದಲ್ಲಿ ಈ ಲಿಂಗಾಯತ್ ಜನರುಗಳಲ್ಲಿ. ಪ್ರಥಮ ಹಂತದ ಲಿಂಗಾಯತರಂತೆ ಅವರು ಈ ಒಂದು ಅಧಿಕಾರ ಸುಖ ಅನುಭವಿಸಿದಾರೆ. ಅವ್ರಿಗೆ ಆ ಪ್ರಶ್ನೆ